ಈ ಶಾಂತಿ ಮಂತ್ರಗಳು ಎಂಬತಕ್ಕಂತಹ ವಿಷಯ ಬಹಳ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಷಯ. ಎಷ್ಟೋ ಸಲ ನಮ್ಮಲ್ಲಿ ಈ ಮಂತ್ರಗಳನ್ನ ಗಿಣಿ ಹಾಗೆ ಹೇಳ್ತಾ ಇರ್ತೀವಿ, ಆದರೆ ಅವುಗಳ ಅರ್ಥ, ಅವುಗಳ ಹಿಂದೆ ಇರತಕ್ಕಂತಹ ಗೂಢ ಗಾಂಭೀರ್ಯ ಅಭಿಪ್ರಾಯಗಳು ನಮ್ಗೆ ಗೊತ್ತಾಗುವುದಿಲ್ಲ. ಅದರಿಂದ ವಿಸ್ತಾರವಾಗಿ ಒಮ್ಮೆ ಅವುಗಳನ್ನು ವಿವೇಚನೆ ಮಾಡಿದ ಪಕ್ಷದಲ್ಲಿ ಮುಂದೆ ನಾವು ಈ ಮಂತ್ರಗಳನ್ನ ಹೇಳುವಾಗ ಅರ್ಥದ ಅನುಸಂಧಾನ ಮಾಡಿಕೊಂಡು ಜೊತೆ ಜೊತೆಯಲ್ಲಿ ಹೇಳ್ತಕ್ಕಂಥ ಒಂದು ಅವಕಾಶ ದೊರಕುತ್ತೆ. ತಚ್ಚಯೋ ಆವೃಣಿಮಹೇ ಮತ್ತೊಂದ್ಸಲ ಪ್ರಾರಂಭ ಮಾಡೋಣ. ಓಂ ತಚ್ಛಂಯೋರಾವೃಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಈ ಮಂತ್ರ ಸುಪ್ರಸಿದ್ಧವಾಗಿರತಕ್ಕಂಥದ್ದು. ವಿಶೇಷವಾಗಿ ಪುರುಷ ಸೂಕ್ತದ ಪ್ರಾರಂಭದಲ್ಲಿ ಮತ್ತು ಕೊನೆಯಲ್ಲಿ ಇದನ್ನ ಶಾಂತಿ ಮಂತ್ರವಾಗಿ ಉಚ್ಚಾರ ಮಾಡ್ತಾರೆ. ಪುರುಷ ಸೂಕ್ತದ ವಿಷಯವನ್ನ ನೀವೆಲ್ಲ ಕೇಳಿರಬಹುದು. ಪ್ರಧಾನವಾಗಿ ಋಗ್ವೇದದಲ್ಲಿ ಬರತಕ್ಕಂಥದ್ದು, ಯಜುರ್ವೇದದಲ್ಲಿಯೂ ಕೂಡ ಅದನ್ನ ಪಠನ ಮಾಡೋದುಂಟು. ಪುರುಷ ಅಂದ್ರೆ ಪರಮಪುರುಷ, ಆ ಪರಮಪುರುಷನಿಂದ ಈ ಜಗತ್ತು ಹೇಗೆ ಉತ್ಪನ್ನವಾಯಿತು ಅನ್ನೋದನ್ನ ವಿಸ್ತಾರವಾಗಿ ವಿವರಿಸುತ್ತೆ ಪುರುಷ ಸೂಕ್ತ. ಪುರುಷ ಸೂಕ್ತವನ್ನ ಸಾಮಾನ್ಯವಾಗಿ ನಮ್ಮಲ್ಲಿ ಪೂಜೆ ಮಾಡುವಾಗ ದೇವತೆಗೆ ಅಭಿಷೇಕ ಮಾಡತಕ್ಕಂತಹ ಸಂದರ್ಭದಲ್ಲಿ, ಸ್ನಾನ ಮಾಡಿಸ್ತಕ್ಕಂತಹ ಸಂದರ್ಭದಲ್ಲಿ ಪ್ರಯೋಗಿಸ್ತಾರೆ. ಆದ್ದರಿಂದ ಈ ಮಂತ್ರವು ಕೂಡ ಪೂಜೆಯಲ್ಲಿ, ಸ್ನಾನದ ಸಮಯದಲ್ಲಿ ಉಪಯುಕ್ತವಾಗಿರತಕ್ಕಂತಹದ್ದು. ಹಾಗೆಯೇ ಸಂಧ್ಯಾ ವಂದನೆ ಮಾಡುವಾಗ ಉಪಸ್ಥಾನ ಮಂತ್ರ ಅಂತ ಹೇಳ್ತಾರೆ. ಸಂಧ್ಯಾ ವಂದನೆಯ ಕೊನೆಯ ಭಾಗದಲ್ಲಿ ಉಪಸ್ಥಾನ, ಎದ್ದು ನಿಂತುಕೊಂಡು ಸೂರ್ಯ ದೇವನಿಗೆ ನಮಸ್ಕಾರ ಮಾಡಿ ಹೇಳ್ತಕ್ಕಂಥ ಮಂತ್ರಗಳುಂಟು. ಆ ಮಂತ್ರಗಳ ಬದಲು ಇದನ್ನು ಕೂಡ ಹೇಳ್ತಕ್ಕಂಥ ರೂಢಿ ಇದೆ. ಶಾಂತಿ ಮಂತ್ರಗಳಲ್ಲಿ ದಶಶಾಂತಿಗಳು ಅಂತ ಹೇಳಿ 10 ಮಂತ್ರಗಳನ್ನು ಬೇರೆ ಮಾಡಿದ್ದಾರೆ. ಅದು ಇತರ ಮಂತ್ರಗಳಿಗಿಂತ ಹೆಚ್ಚು ಪ್ರಸಿದ್ಧ. ಆ ದಶಶಾಂತಿಗಳ ಪಟ್ಟಿಯಲ್ಲಿ ಈ ತಚ್ಚಂಯೋರ್ ಆವೃಣಿಮಹೇ ಕೂಡ ಸೇರ್ಕೊಂಡಿದೆ. ಆ ದೃಷ್ಟಿಯಿಂದಲೂ ಇದನ್ನ ಬಹಳ ಮುಖ್ಯವಾಗಿರತಕ್ಕಂಥ ಮಂತ್ರ ಅಂತ ಹೇಳಿ ಪರಿಗಣಿಸಬಹುದು. ಸಾಯಣಾಚಾರ್ಯರು ಪುರುಷ ಸೂಕ್ತದ ಮೇಲೆ ಭಾಷ್ಯವನ್ನ ಬರೆದಿದ್ದಾರೆ. ಈ ಭಾಷ್ಯಕಾರರ ಪ್ರಕಾರ ಶಂ ಮತ್ತು ಯೋ ಈ 2 ಪದಗಳನ್ನ ಬೇರೆ ಬೇರೆ ಮಾಡಿ ಅದಕ್ಕೆ ಬೇರೆಯಾದ ಅರ್ಥವನ್ನೇ ಕೊಟ್ಟಿದ್ದಾರೆ. ಶಂ ಅಂತಂದ್ರೆ ಹಿಂದಿನ ಜನ್ಮದ ಪಾಪ ಕರ್ಮದ ಫಲವಾಗಿ ಬಂದಿರುವ ಆದಿ ವ್ಯಾಧಿಗಳು. ಯೋ ಅಂದ್ರೆ ಮುಂದೆ ಬರಬಹುದಾದ, ಮುಂದಿನ ಜನ್ಮಗಳಲ್ಲಿ ಬರಬಹುದಾದ ಆದಿ ಮತ್ತು ವ್ಯಾಧಿಗಳು. ಆದಿ ಅಂದ್ರೆ ಮನೋರೋಗ, ವ್ಯಾಧಿ ಅಂತಂದ್ರೆ ಶರೀರಕ್ಕೆ ಬರತಕ್ಕಂಥ ರೋಗ. ಈ ಪಾಪಕರ್ಮದ ಫಲವಾಗಿ ರೋಗಾದಿಗಳು ಹೇಗೆ ಬರುತ್ತೆ ಅನ್ನೋದನ್ನ ನೆನ್ನೆ ಪ್ರಸ್ತಾಪ ಮಾಡಿತ್ತು. ಮತ್ತೊಮ್ಮೆ ಅದನ್ನ ಸ್ಥೂಲವಾಗಿ ಹೇಳಬಹುದು. ನಾವೊಂದು ಕರ್ಮವನ್ನು ಮಾಡ್ತೇವೆ. ಆ ಕರ್ಮ ಒಳ್ಳೆಯದಾಗಿರಬಹುದು ಅಥವಾ ಕೆಟ್ಟದ್ದಾಗಿರಬಹುದು. ಶುಭ ಕರ್ಮ, ಪುಣ್ಯಕರ್ಮ ಅಥವಾ ಪಾಪಕರ್ಮ. ಕರ್ಮ ಮುಗಿದು ಹೋಗುತ್ತೆ. ಅರ್ಧ ಗಂಟೆಯಲ್ಲೋ 1 ಗಂಟೆಯಲ್ಲೋ 2 ದಿವಸದಲ್ಲೋ ಮುಗಿದು ಹೋಗುತ್ತೆ. ಕರ್ಮ ಮುಗಿದ್ರೂ ಕೂಡ ಅದರ ಫಲ
ತಕ್ಷಣ ಸಿಗ್ತಕ್ಕಂಥದ್ದಲ್ಲ, ಮುಂದೆ ಯಾವಾಗಲೂ ಬರಬೇಕಾದಂತಹದ್ದು. ಒಂದು ದೃಷ್ಟಾಂತ, ಅಕಸ್ಮಾತ್ತಾಗಿ ನಾವು ಕೈಯನ್ನ ಬೆಂಕಿಯಲ್ಲಿಟ್ಟು ಸುಟ್ಕೋತೇವೆ, 10 ಸೆಕೆಂಡ್, 10 ಸೆಕೆಂಡುಗಳಲ್ಲಿ ಬೆಂಕಿಯಲ್ಲಿ ಕೈ ಇಟ್ಟು ಸುಟ್ಕೊಂಡಂತಹ ಗಾಯ ಮಾಗಬೇಕಾದ್ರೆ ಒಂದು 5-6 ದಿವಸ, 1 ವಾರ ಬೇಕಾದೀತು. 1 ವಾರದಲ್ಲಿ ಎಷ್ಟು ಸೆಕೆಂಡ್ಗಳಿವೆ ನೀವೇ ಯೋಚನೆ ಮಾಡಿ. 10 ಸೆಕೆಂಡ್ಗಳಲ್ಲಿ ಆಗಿರತಕ್ಕಂತಹ ಆಘಾತವನ್ನ ಹೋಗಲಾಡಿಸಬೇಕಾದ್ರೆ, ರಿಪೇರಿ ಮಾಡಿಸ್ಬೇಕಾದ್ರೆ 1 ವಾರದಲ್ಲಿ ಎಷ್ಟು ಸೆಕೆಂಡ್ಗಳಿವೆ? ಅಷ್ಟು ಮಿಲಿಯನ್ ಸೆಕೆಂಡ್ಸ್ ಆಗಬಹುದು. ಅಂದಮೇಲೆ ನಾವು ಒಂದು ಜನ್ಮದಲ್ಲಿ ಮಾಡತಕ್ಕಂತಹ ಕರ್ಮ, ಅದರ ಫಲ ಅದೇ ಜನ್ಮದಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯವಿಲ್ಲ. ಭಗವಂತ ಹಾಗೇನಾದ್ರೂ ಮಾಡಿದ್ರೆ ನಮಗೆ ಬೇರೆ ನರಕವೇ ಬೇಕಾಗಿಲ್ಲ, ಭೂಲೋಕವೇ ನರಕವಾಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ಸಾಧ್ಯವೂ ಇಲ್ಲ. ಆದ್ರಿಂದ ಭಗವಂತ ನಮ್ಮ ಮೇಲಿನ ಕೃಪೆಯಿಂದ ಬೇರೆ ಬೇರೆ ಜನ್ಮಗಳನ್ನು ಕೊಟ್ಟು ಸ್ವಲ್ಪ ಸ್ವಲ್ಪವಾಗಿ ಅದರ ಫಲವನ್ನು ತೀರಿಸ್ತಾನೆ. ಈ ಕರ್ಮವನ್ನು ನಾವು ಮಾಡಿದಾಗ ಆ ಕರ್ಮ ಹೊರಗಡೆ ಕರ್ಮಕ್ಷೇತ್ರದಲ್ಲಿ, ಕಾರ್ಯಕ್ಷೇತ್ರದಲ್ಲಿ ಒಂದು ಫಲವನ್ನು ಉಂಟು ಮಾಡುವುದರ ಜೊತೆಗೆ ಮನಸ್ಸಿನ ಮೇಲೆ ಒಂದು ಅಂಕಿಯನ್ನ, ಮುದ್ರೆಯನ್ನು ಒತ್ತುತ್ತೆ. ಇದನ್ನ ಸಂಸ್ಕಾರ ಅಂತಲೂ ಕರಿತೀವಿ. ಇದು ಮುಂದೆ ಫಲವನ್ನು ಕೊಡುತ್ತೆ. ಇದು ಪುಣ್ಯ ಅಥವಾ ಪಾಪ ಕರ್ಮದ ಸಂಸ್ಕಾರ, ಫಲ, ಬೀಜ ಮನಸ್ಸಿನಲ್ಲಿ ಇರುತ್ತೆ, ಹುದುಗಿರುತ್ತೆ. ಯಾವುದನ್ನು ನಾವು ಸೂಕ್ಷ್ಮ ಶರೀರ ಅಂತ ಕರಿತೀವೋ ವೇದಾಂತದ ಪ್ರಕಾರ, ಆ ಸೂಕ್ಷ್ಮ ಶರೀರದಲ್ಲಿ ಮನಸ್ಸು ಅತ್ಯಂತ ಪ್ರಧಾನವಾಗಿರತಕ್ಕಂತಹ ಅಂಗ. ಸೂಕ್ಷ್ಮ ಶರೀರಕ್ಕೆ 16 ಅಂಗಗಳುಂಟು, ಅಂಶಗಳುಂಟು ಅಂತ ಹೇಳ್ತಾರೆ. ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ ಮತ್ತು ಪಂಚ ಪ್ರಾಣಗಳು ಅಥವಾ ಪಂಚಭೂತಗಳು ಮತ್ತು ಮನಸ್ಸು 16. ಈ 16 ಅಂಗಗಳನ್ನು ಉಳ್ಳಂತಹ ಸೂಕ್ಷ್ಮ ಶರೀರದಲ್ಲಿ ಮನಸ್ಸೇ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಮನಸ್ಸಿನ ಮೇಲೆ ಕರ್ಮ ಒಂದು ಅಂಕಿಯನ್ನ, ಮುದ್ರೆಯನ್ನು ಒತ್ತಿದೆ. ಜೀವ ಈ ಶರೀರವನ್ನು ಬಿಟ್ಟು ಹೋಗುವಾಗ ಜೊತೆಯಲ್ಲಿ ಸೂಕ್ಷ್ಮ ಶರೀರವನ್ನು ತೆಗೆದುಕೊಂಡು ಹೋಗುತ್ತೆ. ಮುಂದಿನ ಜನ್ಮ ಬರಬೇಕಾದ್ರೂ ಕೂಡ ಸೂಕ್ಷ್ಮ ಶರೀರದಿಂದ ಮಾತ್ರ ಸಾಧ್ಯ. ಮತ್ತೊಂದು ಜನ್ಮವನ್ನು ಪಡೆದಾಗ ಹಿಂದಿನ ಜನ್ಮದಿಂದ ತೆಗೆದುಕೊಂಡು ಬಂದಿರತಕ್ಕಂತಹ ಸೂಕ್ಷ್ಮ ಶರೀರ ಅಲ್ಲಿ ಉಂಟು. ಆ ಸೂಕ್ಷ್ಮ ಶರೀರದಲ್ಲಿ ಇರತಕ್ಕಂತಹ ಪಾಪ ಪುಣ್ಯಗಳ ಫಲಗಳು, ಸಂಸ್ಕಾರಗಳು ಆ ಜನ್ಮದಲ್ಲಿ ಫಲವನ್ನು ಕೊಡ್ಲಿಕ್ಕೆ ಪ್ರಾರಂಭ ಮಾಡುತ್ತವೆ. ಆದ್ದರಿಂದ ನಾವು ಯಾವುದೋ ಜನ್ಮಗಳಲ್ಲಿ ಏನೇನೋ ಪುಣ್ಯಗಳನ್ನ, ಪಾಪಗಳನ್ನ ಮಾಡಿರ್ತೇವೆ. ಪಾಪಕರ್ಮಗಳ ಫಲವಾಗಿ ನಾವು ಮನೋರೋಗವನ್ನ, ಶರೀರದ ರೋಗವನ್ನು ಅನುಭವಿಸ್ಬೇಕಾಗತ್ತೆ. ಆದರೆ ಅನುಭವಿಸ್ಲಿಕ್ಕೆ ನಮಗೆ ತುಂಬಾ ಕಷ್ಟವಾಗತ್ತೆ, ನಮಗೆ ಬೇಕಿಲ್ಲ. ಆದ್ರಿಂದ ನಾವೇನ್ ಮಾಡ್ತೇವೆ? ಭಗವಂತನನ್ನ ಪ್ರಾರ್ಥನೆ ಮಾಡ್ಕೋತೇವೆ. ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮಕ್ಕೆ ತಕ್ಕಂತೆ ದೇಹವನ್ನು ಕೊಡ್ತಕ್ಕಂತಹದ್ದು ಕರ್ಮಾಧ್ಯಕ್ಷನಾಗಿರ್ತಕ್ಕಂತಹ ಪರಮಾತ್ಮನ ಕರ್ತವ್ಯ, ಕೆಲಸ. ಆದ್ರಿಂದ ನಾವು ಪರಮಾತ್ಮನನ್ನು ಕುರಿತು ಪ್ರಾರ್ಥನೆ ಮಾಡ್ಕೋತೇವೆ. ತತ್ ಶಂ ಯೋ ಆವೃಣೀಮಹಿ. ಒಂದು ಅರ್ಥದ ಪ್ರಕಾರ ಹಿಂದಿನ ಜನ್ಮದ ಆದಿವ್ಯಾಧಿಗಳನ್ನ, ಹಿಂದಿನ ಜನ್ಮದ ಪಾಪ ಕರ್ಮದ ಫಲವಾಗಿ ಬಂದಿರತಕ್ಕಂಥ ಆದಿವ್ಯಾಧಿಗಳನ್ನ, ಮುಂದೆ ಬರಬಹುದಾದಂತಹ ಆದಿವ್ಯಾಧಿಗಳನ್ನ ಹೋಗಲಾಡಿಸಬೇಕಾದ್ರೆ ನಮಗೆ ಪರಮಾತ್ಮನಿಂದ ವೇದಗಳ ಮೂಲಕ ಒಂದು ವಿಶೇಷ ಕರ್ಮ ಬಂದಿದೆ. ಅದಕ್ಕೆ ಆರುಣಕೇತುಕ ಅಂತ ಹೆಸರು. ಹೆಚ್ಚು ವಿವರಗಳು ಸಿಕ್ಕೋದಿಲ್ಲ ಇವತ್ತು ಅಂತ ಇಟ್ಕೊಳ್ಳಿ. ಆರುಣಕೇತುಕ ಎಂಬತಕ್ಕಂತಹ ವೇದಗಳಲ್ಲಿ ಹೇಳಿರ್ತಕ್ಕಂತಹ ಒಂದು ವಿಶೇಷ ಕರ್ಮವನ್ನ ಮಾಡುವುದರಿಂದ ನಾವು ಈ ಆದಿ ವ್ಯಾಧಿಗಳನ್ನು ಹೋಗಲಾಡಿಸಿಕೊಳ್ಳಬಹುದು. ಇವತ್ತು ಗುಂಟು ಹರಕೆ ಹೊತ್ಕೋತೇವೆ, ಪೂಜೆಗಳನ್ನು ಮಾಡಿಸ್ತೇವೆ, ಹೋಮ ಮಾಡಿಸ್ತೇವೆ. ಯಾರೋ ಒಬ್ಬರಿಗೆ ಪೂರ್ವ ಜನ್ಮದ ಕರ್ಮದ ಫಲವಾಗಿ ಪಿಶಾಚಿಗಳ ತೊಂದರೆ ತುಂಬಾ ಇತ್ತು. ಅವ್ರಿಗೆ ಯಾರೋ ಒಬ್ರು ಪ್ರಜ್ಞಾವಂತರು ಹೇಳಿದ್ರು, ನೀವು ಗಣಪತಿ ಹೋಮ ಮಾಡಿಸಿ ಹೋಗುತ್ತೆ ಅಂತ ಮಾಡಿಸಿದ್ರು, ಹೋಯ್ತು. ಇವತ್ತಿಗೂ ಕೂಡ ಇವುಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಉಂಟು. ಹಾಗೆ ಆರುಣಕೇತುಕ ಎಂಬತಕ್ಕಂತಹ ಯಜ್ಞವನ್ನ ಮಾಡುವುದರ ಮೂಲಕ ಆದಿವ್ಯಾಧಿಗಳನ್ನು ಹೋಗಲಾಡಿಸಿಕೊಳ್ಳಬಹುದು. ಆದ್ರಿಂದ ನಾವು ಆವೃಣೀಮಹಿ, ಅದನ್ನು ಆರಿಸ್ಕೋತೇವೆ. ಇದು ಮೊದಲನೇ ಅರ್ಥ. ಎರಡನೇ ಅರ್ಥ,
ಶಂಯೋಹೋ ಅಂತಂದ್ರೆ ದುಃಖ ಪರಿಹಾರದ ಮೂಲಕ ಸುಖವನ್ನು ಅನುಗ್ರಹಿಸುವ ತತ್ ಭಗವಂತ, ಅವನನ್ನ ಆವೃಣೀಮಹೇ ಪ್ರಾರ್ಥಿಸಿಕೊಳ್ತೇವೆ. ನಮಗೆ ದುಃಖವೂ ಬರುತ್ತೆ, ಸುಖವೂ ಬರುತ್ತೆ. ನಮಗೆ ದುಃಖ ಬೇಡ, ಸುಖ ಬೇಕು. ದುಃಖವನ್ನು ಹೋಗಲಾಡಿಸಿಕೊಳ್ಳಬೇಕು, ಸುಖವನ್ನ ಪಡೆಯಬೇಕು. ಇದಕ್ಕಾಗಿ ನಾವು ಏನು ಮನುಷ್ಯ ಪ್ರಯತ್ನ ಮಾಡ್ತೀವೋ ಆ ಮನುಷ್ಯ ಪ್ರಯತ್ನಕ್ಕೆ ಒಂದು ಮಿತಿ ಇದೆ. ಇದು ನಮಗೆ ಸುಲಭವಾಗಿ ಅರ್ಥವಾಗತ್ತೆ. ಆದ್ರಿಂದ ನಾವೇನ್ ಮಾಡ್ತೇವೆ, ರಸ್ತೆಯ ತುದಿಗೆ ಬಂದಾಗ, ಇನ್ನು ಮುಂದೆ ದಾರಿ ಕಾಣಿಸದೇ ಇರತಕ್ಕಂತಹ ಸಂದರ್ಭದಲ್ಲಿ ಇದು ಕೇವಲ ಮನುಷ್ಯ ಪ್ರಯತ್ನದಿಂದ ಆಗದೇ ಇರತಕ್ಕಂತಹದ್ದು ಅನ್ನೋ ಜ್ಞಾನ ಒಳಗಡೆಯಿಂದ ಉದಯಿಸಿ ಬಂದಾಗ ದೇವರ ಕಡೆ ತಿರುಗ್ತೇವೆ. ಇಲ್ಲಿ ಅದೇ ಭಾವನೆಯನ್ನು ಕಾಣಬಹುದು. ನಮಗೆ ದುಃಖ ಬೇಡ, ಸುಖ ಬೇಕು. ದುಃಖ ಪರಿಹಾರದ ಮೂಲಕ ಸುಖವನ್ನು ಅನುಗ್ರಹಿಸ್ತಕ್ಕಂತಹ ಆ ಪರಮಾತ್ಮನನ್ನ, ಭಗವಂತನನ್ನ ಪ್ರಾರ್ಥಿಸಿಕೊಳ್ತಾ ಇದ್ದೇವೆ. ಅದರಿಂದ ಎರಡು ಅರ್ಥಗಳನ್ನ ನಾವು ಇಲ್ಲಿ ಸರಿ ಹೊಂದಿಸಬಹುದು. ಮೊದಲನೇ ಅರ್ಥ, ಆರುಣಕೇತುಕ ಎಂಬತಕ್ಕಂತಹ ಯಜ್ಞವನ್ನು ಆರಿಸಿಕೊಂಡು ಆ ಯಜ್ಞದ ಮೂಲಕ ಪಾಪಗಳನ್ನ, ಪಾಪ ಕರ್ಮಗಳನ್ನ, ಪಾಪ ಫಲವನ್ನ ಹೋಗಲಾಡಿಸಿಕೊಳ್ಳುವುದು. ಎರಡನೆಯದು, ಭಗವಂತನಿಗೆ ಪ್ರಾರ್ಥನೆ ಮಾಡಿಕೊಳ್ಳುವುದ್ರ ಮೂಲಕ ದುಃಖವನ್ನು ಹೋಗಲಾಡಿಸಿ ಸುಖವನ್ನ ಪಡೆಯತಕ್ಕಂಥದ್ದು. ಯಜ್ಞಾಯ ಗಾತುಂ ಆವೃಣೀಮಹೇ. ಗಾತುಂ ಯಜ್ಞಾಯ ಆವೃಣೀಮಹೇ, ಆರಿಸಿಕೊಳ್ಳುತ್ತೇವೆ ಅನ್ನೋ ಪದವನ್ನ ಎಲ್ಲ ಕಡೆಯೂ ಸೇರಿಸ್ಕೊತಾ ಇರಬೇಕು. ಗಾತುಂ ಅಂದರೆ ಸಾಮಾನ್ಯವಾಗಿ ಹಾಡಲು ಅಂತ ಅರ್ಥ. ಆದರೆ ಇದು ವೇದದ ವೈದಿಕ ಸಂಸ್ಕೃತ ಭಾಷೆ. ಇಲ್ಲಿ ಆ ಅರ್ಥ ಸರಿ ಹೊಂದುವುದಿಲ್ಲ. ಗಾ ಗತವು ಅನ್ನೋ ಧಾತುವಿಂದ ಗಾತುಂ ಅಂತಂದ್ರೆ ಹೊಂದಲು ಅಂತ ಅರ್ಥ ಮಾಡ್ಕೋಬೇಕು. ಪಡೆಯಲು, ಹೊಂದಲು. ಯಜ್ಞಾಯ, ಯಜ್ಞ ಕರ್ಮಕ್ಕಾಗಿ, ಅದರ ಫಲಪ್ರಾಪ್ತಿಗಾಗಿ ನಾವು ಪರಮಾತ್ಮನನ್ನ, ಭಗವಂತನನ್ನ ಪ್ರಾರ್ಥಿಸಿಕೊಳ್ತೇವೆ. ಗಾತುಂ ಯಜ್ಞಾಯ ಅಂತಂದ್ರೆ ಯಜ್ಞದಿಂದ ಏನು ಫಲ ಬರುತ್ತೋ ಅದನ್ನ ಪಡೆಯುವುದಕ್ಕಾಗಿ ಪರಮಾತ್ಮನನ್ನ ಪ್ರಾರ್ಥಿಸ್ಕೋತೇವೆ. ಯಾಕೆ? ನಾವು ಯಜ್ಞ ಮಾಡಿದ್ರೆ ಫಲ ತಾನಾಗಿಯೇ ಬರಬೇಕಲ್ಲ. ಸ್ವಿಚ್ ಒತ್ತಿದ ತಕ್ಷಣ ಲೈಟು ಬರಬೇಕಲ್ಲ, ಅಥವಾ ಫ್ಯಾನ್ ಓಡ್ಬೇಕಲ್ಲ. ಹಾಗಲ್ಲ. ಯಜ್ಞೋ ವೈ ವಿಷ್ಣು ಅಂತ ಒಂದು ಮಾತುಂಟು ವೇದದಲ್ಲಿ. ಪರಮಾತ್ಮನಿಗೆ, ನಾರಾಯಣನಿಗೆ, ಯಜ್ಞನಿಗೆ, ವಿಷ್ಣುವಿಗೆ ಯಜ್ಞ ಅಂತ ಹೆಸರು. ಮತ್ತು ಅವನು ಯಜ್ಞ ಸ್ವರೂಪಿಯಂತೆ. ನಾವು ಯಾವ ಯಜ್ಞವನ್ನು ಮಾಡ್ತೇವೋ ಅದರಲ್ಲಿ ಭಗವಂತ ಇದ್ದಾನೆ. ಯಜ್ಞಕ್ಕೆ ಫಲವನ್ನು ಕೊಡ್ತಕ್ಕಂಥವನು ಕೂಡ ಅವನೇ. ಇಂತಹ ಕರ್ಮವನ್ನು ಮಾಡಿದ್ರೆ ಇಂತಹ ಫಲ ಅಂತ ಯಾವ ಕರ್ಮಾಧ್ಯಕ್ಷನು ನಿರ್ಣಯಿಸಿರ್ತಾನೋ ಅವನೇ ನಾವು ಯಜ್ಞವನ್ನು ಮಾಡಿದಾಗ ಆಯಾ ಯಜ್ಞದಿಂದ ನಮಗೆ ಯಾವ ಫಲ ಬೇಕೋ ಅದನ್ನು ಕೊಡ್ತಾನೆ. ಆದ್ರಿಂದ ನಾವು ಅವನನ್ನ ಪ್ರಾರ್ಥಿಸ್ಕೋತಾ ಇದ್ದೇವೆ. ಗಾತುಂ ಯಜ್ಞಾಯ, ಯಜ್ಞ ಕರ್ಮಕ್ಕಾಗಿ, ಆ ಕರ್ಮದಿಂದ ಬರತಕ್ಕಂತಹ ಫಲವನ್ನು ಪಡೆಯುವುದಕ್ಕಾಗಿ ಭಗವಂತನನ್ನ ಪ್ರಾರ್ಥಿಸ್ಕೋತೇವೆ. ಈ ಯಜ್ಞ ಕರ್ಮ ಇದೆ ನೋಡಿ, ಇದು ಬಹಳ ಕಷ್ಟವಾಗಿರತಕ್ಕಂಥ ಕರ್ಮ. ಹಿಂದಿನ ಕಾಲದಲ್ಲಿ, ವೇದಗಳು ಪ್ರಧಾನವಾಗಿದ್ದಂತಹ ಕಾಲದಲ್ಲಿ ಯಜ್ಞಯಾಗಾದಿಗಳ ರೂಪದಲ್ಲಿತ್ತು ನಮ್ಮ ಹಿಂದೂ ಧರ್ಮ. ಒಂದು ಯಜ್ಞವನ್ನು ಮಾಡಬೇಕಾದ್ರೂ ತುಂಬಾ ಕಷ್ಟ. ಕಾಲ ವ್ಯಯವಾಗುತ್ತೆ, ಧನ ವ್ಯಯವಾಗುತ್ತೆ. ಬಹಳ ಎಚ್ಚರಿಕೆಯಿಂದ ಯಜ್ಞವನ್ನು ಮಾಡಬೇಕು. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಅದರಲ್ಲಿ ನಮಗ್ ಬರಬೇಕಾದಂತಹ ಫಲ ಬರೋದಿಲ್ಲ ಅನ್ನೋದಷ್ಟೇ ಅಲ್ಲದೆ ಕೆಡುಕು ಉಂಟಾಗುತ್ತಂತೆ. ದೃಷ್ಟಾಂತಕ್ಕಾಗಿ ಯಾವುದೋ ಒಂದು ಕಾಯಿಲೆ ಬಂದಿದೆ. ಆ ಕಾಯಿಲೆಯನ್ನು ಹೋಗಲಾಡಿಸ್ಕೋಬೇಕಾದ್ರೆ ನಾವು ಔಷಧಿಯನ್ನು ತೆಗೆದುಕೋಬೇಕು. ಬಹಳ ವೆರಿ ಪವರ್ಫುಲ್ ಆಂಟಿಬಯೋಟಿಕ್ಸ್ ಅಂತ ಇಟ್ಕೊಡಿ. ಅದನ್ನು ತಗೋಬೇಕು. ಅದರ ಜೊತೆಗೆ ನಾವು ಈ ಊಟ ತಿಂಡಿಗಳನ್ನು ಕೂಡ ಬಹಳ ನಿಯಮಿತ ರೂಪದಲ್ಲಿ ತೆಗೆದುಕೊಳ್ಬೇಕು, ಡಯಟ್. ಅದರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಆ ಔಷಧದ ಪರಿಣಾಮ ದುಷ್ಪರಿಣಾಮವಾಗುತ್ತೆ. ಹಾಗೆಯೇ ಯಜ್ಞ ಕರ್ಮದಲ್ಲೂ ಕೂಡ ಹೆಚ್ಚು ಕಡಿಮೆ ಆಗ್ಬಿಟ್ರೆ ಬರೋ ಫಲ ಬರೋದಿಲ್ಲ. ಅಷ್ಟೇ ಅಲ್ಲ, ಕೆಟ್ಟ ಫಲ ಆದೀತು. ಸುಮ್ಮನೆ ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ, ಯಜ್ಞ ಎಷ್ಟು ಕಷ್ಟ ಮಾಡ್ಲಿಕ್ಕೆ ಅಂತ. ಯಜ್ಞವನ್ನು ಮಾಡಬೇಕಾದ್ರೆ ಯಜ್ಞ ಕುಂಡವನ್ನ ತಯಾರು ಮಾಡಬೇಕು.
ಯಜ್ಞಕುಂಡವನ್ನು ಮಾಡಬೇಕಾದ್ರೆ ಇಟ್ಟಿಗೆಗಳಿಂದ ಅದನ್ನು ಮಾಡಬೇಕು. ಇಟ್ಟಿಗೆ ಬೇಕಾದ್ರೆ ಮಣ್ಣು ಬೇಕು. ಈ ಮಣ್ಣನ್ನ ಎಲ್ಲೋ ಒಂದು ಕಡೆಯಿಂದ ತರಬೇಕಂತೆ. ವೇದಗಳ ಉಪಗ್ರಂಥಗಳು, ವೇದಾಂಗಗಳು ಅಂತ ಹೇಳ್ತಾರೆ, ಕಲ್ಪಸೂತ್ರಗಳು ಅಂತ ಹೇಳ್ತಾರೆ, ಅಲ್ಲಿ ಇದರ ವಿವರಗಳನ್ನು ಕೊಡ್ತಾರೆ. ಒಂದು ಗಾಡಿ ತಗೋಬೇಕು, ಆ ಗಾಡಿಗೆ 2 ಪ್ರಾಣಿಗಳನ್ನ ಕಟ್ಟಬೇಕು, ಒಂದು ಕುದುರೆ ಮತ್ತೊಂದು ಹೇಸರು ಕತ್ತೆ. ಆ ರೀತಿ ಕಟ್ಕೊಂಡು ಅದನ್ನ ತಗೊಂಡು ಹೋಗ್ಬೇಕು. 2 ಕುದುರೆ ಕಟ್ಟಿದ್ರೇನೆ ಒಂದೊಂದು ದಿಕ್ಕಿಗೆ ಎಳೆದ್ರೆ ಅದನ್ನ ತೆಗೆದುಕೊಂಡು ಹೋಗೋದು ಕಷ್ಟ ನಮಗೆ. ಇನ್ನು ಕುದುರೆ ಹೇಸರು ಕತ್ತೆ ಕಟ್ಟಿದ್ರೆ ಊರಿನಾಚೆ ಯಾವುದೋ ಒಂದು ಜಾಗಕ್ಕೆ ಹೋಗ್ಬೇಕು, ಯಾವುದೋ ಒಂದು ದಿಕ್ಕಿನಲ್ಲಿರತಕ್ಕಂತಹ ಯಾವುದೋ ಒಂದು ಗುಣಮಟ್ಟವನ್ನು ಉಳ್ಳಂತಹ ಮಣ್ಣನ್ನ ಅಗದು ತರಬೇಕು. ಪ್ರತಿಯೊಂದಕ್ಕೂ ಒಂದೊಂದು ಮಂತ್ರ. ಹಾಗೇನೆ ಅಗ್ನಿಯನ್ನು ಉಂಟು ಮಾಡಬೇಕಾದ್ರೆ ಅರಣಿ ಬೇಕು ನಮಗೆ. 2 ಮರದ ತುಂಡುಗಳಿಂದ ಉಜ್ಜಿ ಅಗ್ನಿಯನ್ನು ಉಂಟು ಮಾಡ್ತಾ ಇದ್ರು. ಇವತ್ತಿಗೂ ಕೂಡ ವೈದಿಕ ಯಜ್ಞಾಗಾದಿಗಳನ್ನು ಮಾಡಬೇಕಾದ್ರೆ ಬೆಂಕಿ ಕಡ್ಡಿಯನ್ನು ಹಚ್ಚಿ ಅಗ್ನಿಯನ್ನು ಉಂಟು ಮಾಡಲ್ಲ, ಅರಣಿಗಳ ಮೂಲಕವೇ ಮಾಡ್ತಾರೆ. ನಾನು ಮೈಸೂರಿನಲ್ಲಿದ್ದಾಗ ನಮ್ಮ ಸಂಸ್ಥೆಯಲ್ಲಿ ರಾಮಕೃಷ್ಣ ನೈತಿಕ ಮತ್ತು ಆಧ್ಯಾತ್ಮಿಕ ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ಒಳ್ಳೆ ಮ್ಯೂಸಿಯಂ ಮಾಡಿದ್ದೇವೆ. ಅಲ್ಲಿ ವೈದಿಕ ಯಜ್ಞಾಗಾದಿಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯಗಳನ್ನು ಕೂಡ ಪ್ರದರ್ಶನ ಮಾಡಿದ್ದೇವೆ. ಅಲ್ಲಿ ಒಬ್ಬರು ಆಹಿತಾಗ್ನಿಗಳಿದ್ರು ಮೈಸೂರಿನಲ್ಲಿ. ಅವರ ಮನೆಗೆ ಹೋಗಿ ಅವರು ಅಗ್ನಿಯಾಧಾನ ಮಾಡುವುದರಿಂದ ದರ್ಶಪೂರ್ಣ ಮಾಸಾದಿ ಹೋಮಗಳನ್ನ ಯಜ್ಞಗಳನ್ನು ಮಾಡಿದಾಗ ಪೂರ್ತ ಕೂತು ಅವುಗಳನ್ನು ನೋಡಿ ಅವುಗಳನ್ನು ಫೋಟೋ ತೆಗೆದು ವಿವರಣೆಯನ್ನು ತೆಗೆದುಕೊಂಡು ಬಂದು ಅಲ್ಲಿ ನಾವು ಹಾಕಿದ್ದೇವೆ. ನನ್ನ ಕಣ್ಣೆದುರಿಗೆ ಯಜ್ಞಾಗ್ನಿಯನ್ನು ಅವರು ಉತ್ಪನ್ನ ಮಾಡಿದ್ರು. ಉತ್ತರಾರಣಿ ಅಧರಾರಣಿ ಅಂತ ಹೇಳ್ತಾರೆ. ಹೆಚ್ಚು ಕಡಿಮೆ ಈ ರುಬ್ಬಗುಂಡು ಮತ್ತು ಒರಳು ಕಲ್ಲಿನ ತರಹ 2 ಮರಗಳು 2 ಆಕಾರದಲ್ಲಿರುತ್ತೆ. ಆ ಒರಳು ಕಲ್ಲಿನ ಆಕಾರದ ಮರವನ್ನು ಕೆಳಗಡೆ ಇಟ್ಟು ಒನಕೆ ತರಹ ಇರತಕ್ಕಂಥ ಮತ್ತೊಂದು ಮರದ ತುಂಡನ್ನ ಅದರ ಒಳಗಡೆ ಇಟ್ಟು ಅದಕ್ಕೆ ಹಗ್ಗವನ್ನು ಕಟ್ಟಿ ಯಜಮಾನ ಯಜ್ಞವನ್ನು ಮಾಡತಕ್ಕಂಥ ಅವನು ಮತ್ತು ಆತನ ಪತ್ನಿ ಇಬ್ಬರು ಕೂಡ 2 ಕಡೆ ಇದು ಅದನ್ನು ಕಡಿತಾರೆ. ಹೀಗೆ ಅದನ್ನು ಅವರು ಜೋರಾಗಿ ಕಡಿತಾ ಇರುವಾಗ ಪುರೋಹಿತರು ಅದನ್ನು ಒತ್ತಿ ಹಿಡ್ಕೊಂಡಿರ್ತಾರೆ. ಅಧ್ವರ್ಯು ಅಂತ ಆತನ ಹೆಸರು. ಅದರ ಫಲವಾಗಿ ಕೆಳಗಡೆಯ ಮರದ ತುಂಡು ಪುಡಿಯಾಗಿ ಬೆಂಕಿ ಹತ್ಕೊಳ್ಳುತ್ತೆ. ತಕ್ಷಣ ಅದನ್ನು ತೆಗೆದು ಪಕ್ಕದಲ್ಲಿ ಒಂದಿಷ್ಟು ಹುಲ್ಲು ಇತ್ಯಾದಿಗಳನ್ನು ಇಟ್ಕೊಂಡಿರ್ತಾರೆ. ಅದರಲ್ಲಿ ಹಾಕಿ ಅಗ್ನಿಯನ್ನು ಮಾಡಿ ಯಜ್ಞಾಗ್ನಿಯನ್ನ ಹೊತ್ತಿಸ್ತಾರೆ. ಈ ಅರಣಿಗಳನ್ನ ತಯಾರು ಮಾಡಬೇಕಾದ್ರೆ ಅದಕ್ಕೆ ಮತ್ತೊಂದು ವಿಶೇಷವಾಗಿರ್ತಕ್ಕಂಥ ಕ್ರಮ ಉಂಟು. ಯಾವುದೋ ಮರವನ್ನು ಆರಿಸ್ಕೋಬೇಕು, ಆ ಮರದ ಕೊಂಬೆ ಈ ದಿಕ್ಕಿನಲ್ಲೇ ಇರಬೇಕು, ಅದನ್ನ ಕಡಿಬೇಕು, ಕಡಿಯುವಾಗ ಈ ಮಂತ್ರ ಹೇಳಬೇಕು, ಅದು ಕೆಳಗಡೆ ಬೀಳುವಾಗ ಈ ದಿಕ್ಕಿನಲ್ಲೇ ಬೀಳಬೇಕು. ಅಯ್ಯೋ ರಾಮ, ಅದನ್ನೆಲ್ಲ ನೋಡ್ತು ಅಂತಂದ್ರೆ ಸಾಕಪ್ಪ ಸಾಕು ಅನ್ಸುತ್ತೆ. ಅಂದ್ರೆ ಯಜ್ಞವನ್ನ ಮಾಡಬೇಕಾದ್ರೆ ಬಹಳ ಬಹಳ ಕಷ್ಟ. ಆದ್ರಿಂದ ಇಲ್ಲಿ ಋಷಿ ಕೇಳ್ಕೋತಾ ಇದ್ದಾನೆ, ಯಜ್ಞಾಯ, ನಾವು ಮಾಡತಕ್ಕಂತಹ ಯಜ್ಞ ಕರ್ಮ ಸರಿಯಾದ ರೀತಿಯಲ್ಲಿ ಅಚ್ಚುಕಟ್ಟಾಗಿ ನೆರವೇರ್ಲಿ ಅಂತ ಹೇಳಿ ನಾವು ಭಗವಂತನನ್ನು ಪ್ರಾರ್ಥಿಸ್ಕೋಬೇಕು. ಇವತ್ತು ನೋಡಿ, ಜಗತ್ತಿನಲ್ಲಿ ನಾವು ಯಾವುದಾದ್ರೊಂದು ಕಷ್ಟಕರವಾಗಿರ್ತಕ್ಕಂತಹ ಕೆಲಸ ಮಾಡಬೇಕಾದ್ರೆ ಅದಕ್ಕಾಗಿ ಹೊರಡುವಾಗ ಅಥವಾ ದೂರದ ಪ್ರಯಾಣಕ್ಕಾಗಿ ಇನ್ಯಾವುದೋ ಒಂದು ಸಾಮಾನ್ಯವಾಗಿ ನಮ್ಮ ಶಕ್ತಿಗೆ ಮೀರಿರ್ತಕ್ಕಂಥದ್ದು ಪರೀಕ್ಷೆ ಪಾಸ್ ಮಾಡಬೇಕಾದ್ರೂ ದೇವರ ಅನುಗ್ರಹ ಬೇಕು ನಮಗೆ. ಅದಕ್ಕಾಗಿ ನಾವು ದೇವರನ್ನು ಪ್ರಾರ್ಥನೆ ಮಾಡ್ಕೋತೇವೆ. ಹಾಗಿದ್ದ ಮೇಲೆ ಇಂತಹ ಮಾಡಲು ನೆರವೇರಿಸಲು ಬಹಳ ಕಷ್ಟವಾಗಿರ್ತಕ್ಕಂತಹ ಯಜ್ಞ ಕರ್ಮಕ್ಕಾಗಿ ಅದು ಚೆನ್ನಾಗಿ ನೆರವೇರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾ ಇದ್ದಾನೆ ಋಷಿ. ಯಜ್ಞ ಕರ್ಮದಿಂದ ಯಾವುದೋ ಒಂದು ಫಲ ಬರುತ್ತಲ್ಲ, ಆ ಫಲ ನಮಗ್ ಬರಬೇಕು ಅನ್ನೋ ಆಶೆಯು ಅದ್ರ ಹಿಂದೆ ಇರುತ್ತೆ. ಇದು ಸಕಾಮ ಕರ್ಮವಾದ್ದರಿಂದ ಗಾತುಂ ಯಜ್ಞಾಯ, ಯಜ್ಞ ಕರ್ಮವು ಚೆನ್ನಾಗಿ ನಡೆಯಲಿ, ಅದರ ಫಲ ನಮಗೆ ಬರಲಿ ಅನ್ನುವ ದೃಷ್ಟಿಯಿಂದ ಆವೃಣೀಮಹೇ, ನಾವು ಪರಮಾತ್ಮನನ್ನು ಕುರಿತು ಪ್ರಾರ್ಥಿಸ್ಕೋತಾ ಇದ್ದೇವೆ. ಮುಂದಿನದು ಗಾತುಂ ಯಜ್ಞಪತಯೇ, ಯಜ್ಞವನ್ನ ಮಾಡ್ತಕ್ಕಂಥವನಿಗೆ ಯಜಮಾನ ಅಂತ ಹೆಸರು. ಯಜಮಾನ ಅನ್ನೋ ಶಬ್ದದ ಅರ್ಥವೇ ಯಜ್ ಅಂದ್ರೆ ಯಜ್ಞ ಮಾಡ್ತಕ್ಕಂಥದ್ದು. ಯಾರು ಯಜ್ಞ ಮಾಡ್ತಾನೋ ಅವನು. ಅಂದ್ರೆ ಯಜ್ಞವನ್ನು ಮಾಡಬೇಕು ಅಂತ ಬಯಕೆಯನ್ನು ಇಟ್ಕೊಂಡು ಅದಕ್ಕಾಗಿ ಎಲ್ಲ ವ್ಯವಸ್ಥೆಗಳನ್ನು ಮಾಡಿಸಿ ಪುರೋಹಿತರನ್ನ ಕರೆದುಕೊಂಡು ಬಂದು
ಖರ್ಚೆಲ್ಲ ವಹಿಸಿ ಮಾಡ್ತಕ್ಕಂಥವನು ಯಜಮಾನ. ಯಜಮಾನನಿಗೆ ಯಜ್ಞದ ಫಲ ಹೋಗುತ್ತೆ, ಆದ್ರೆ ಮಾಡ್ತಕ್ಕಂಥವರು ಪುರೋಹಿತರು, ಹೋತ, ಅಧ್ವರ್ಯು ಇತ್ಯಾದಿ. ಇವರುಗಳು ಮಾಡ್ತಾರೆ, ಫಲ ಅವನಿಗೆ ಹೋಗುತ್ತೆ. ಅದು ಹೇಗಾಗುತ್ತೆ? ಸಾಧ್ಯ ಉಂಟು. ಇವ್ರು ಏನ್ ಕೆಲಸ ಮಾಡ್ತಾರೋ ಆ ಕೆಲಸಕ್ಕೆ ಇವರಿಗೆ ಫೀಸ್ ಉಂಟು, ದಕ್ಷಿಣೆ. ಅಧ್ವರ್ಯು ಮೊದಲಾದವರು ಯಜ್ಞ ಕಾರ್ಯದಲ್ಲಿ ಪ್ರವೃತ್ತರಾಗಿ ಆ ಯಜ್ಞವನ್ನು ಯಜಮಾನನಿಗೋಸ್ಕರ ಮಾಡ್ತಾರೆ. ತಮ್ಮ ಕೆಲಸಕ್ಕಾಗಿ ಯಜಮಾನ ಅವರಿಗೆ ದಕ್ಷಿಣೆಯನ್ನು ಕೊಡ್ತಾನೆ. ದಕ್ಷಿಣೆಯನ್ನು ಯಾವಾಗ ಸ್ವೀಕಾರ ಮಾಡಿದ್ರೋ ಆಗ ಯಜ್ಞದ ಫಲ ಇವರಿಗೆ ಬರೋದಿಲ್ಲ, ಯಜಮಾನನಿಗೆ ಹೋಗುತ್ತೆ. ಇವತ್ತಿಗೂ ಕೂಡ ನೋಡಿ, ಎಷ್ಟೋ ಕರ್ಮಗಳನ್ನ ನಾವು ಮಾಡಿಸ್ತೇವೆ. ದೇವಸ್ಥಾನಕ್ಕೆ ಹೋಗ್ತೇವೆ, ಒಂದು ಚಂಡಿಕಾ ಹೋಮನ ಏನೋ ಒಂದು ಮಾಡಿಸ್ತೇವೆ. ನಮಗೆ ಮಾಡಕ್ ಬರಲ್ಲ, ನಮ್ಗೇನು ಗೊತ್ತಿಲ್ವಲ್ಲ, ಪುರೋಹಿತರನ್ನ ಹಿಡಿದು ಅವ್ರ ಮೂಲಕ ಮಾಡಿಸ್ಬೇಕಾಗತ್ತೆ. ಆಚಾರ್ಯ ಮುಖೇನ ಕಾರಯಿಷ್ಯೆ ಅಂತ ಹೇಳ್ತೀವಿ. ಆಚಾರ್ಯರ ಮೂಲಕ ನಾನು ಮಾಡಿಸ್ತೀನಿ, ನಾನು ನೇರವಾಗಿ ಮಾಡಲ್ಲ. ಅವ್ರು ಮಾಡ್ತಾರೆ, ಅವ್ರಿಗೆ ಆಮೇಲೆ ನಾವು ದಕ್ಷಿಣೆ ಕೊಡ್ತೀವಿ, ಫಲ ನಮಗ್ ಬರುತ್ತೆ. ಹಾಗೆ ಇಲ್ಲಿ ಈ ಯಜ್ಞಪತಿ ಅಥವಾ ಯಜಮಾನ ಇದರ ಸಂಪೂರ್ಣ ಜವಾಬ್ದಾರಿಯನ್ನು ಹೊತ್ಕೊಂಡು ಅದನ್ನು ಮಾಡಿಸ್ತಾ ಇದ್ದಾನೆ. ಆದ್ರಿಂದ ಫಲ ಅವನಿಗೆ ಬರಲೇಬೇಕಲ್ಲ. ಕಾತುಂ, ಈ ಯಜ್ಞದಿಂದ ಬರತಕ್ಕಂತಹ ಫಲವನ್ನ ಯಜಮಾನನು ಪಡೆಯಲಿ ಅಂತ ಹೇಳಿ ಯಜಮಾನನ ಪರವಾಗಿ ನಾವು ಪ್ರಾರ್ಥಿಸ್ಕೋತಾ ಇದ್ದೇವೆ ಭಗವಂತನನ್ನ. ದೈವೀ ಸ್ವಸ್ತಿರಸ್ತು ನಃ, ನಮಗೆ ಅಂದ್ರೆ ಈ ಸಂಸಾರದಲ್ಲಿರ್ತಕ್ಕಂಥವರು, ಯಜ್ಞ ಕರ್ಮದಲ್ಲಿ ಪ್ರವೃತ್ತರಾಗಿರ್ತಕ್ಕಂಥವರು ಎಲ್ಲರೂ ಕೂಡ ನಮಗೆ ದೈವೀ ಸ್ವಸ್ತಿ ಉಂಟಾಗಲಿ. ದೈವೀ ಸ್ವಸ್ತಿ ಅಂತಂದ್ರೆ ಮಂಗಳ. ನಮಗೆ ಸಾಮಾನ್ಯವಾಗಿರ್ತಕ್ಕಂತಹ ಮಾನುಷವಾಗಿರ್ತಕ್ಕಂತಹ ಮಂಗಳ ಬೇಡ. ಇದು ಬಹಳ ಅಲ್ಪವಾದದ್ದು ಮಾನುಷ ಮಂಗಳ. ನಮಗೆ ಪರಮಾತ್ಮನ ಕಡೆಯಿಂದ, ದೇವತೆಗಳ ಕಡೆಯಿಂದ ಬರತಕ್ಕಂತಹ ಅದ್ಭುತವಾಗಿರ್ತಕ್ಕಂತಹ ಮಂಗಳ ನಮಗೆ ಉಂಟಾಗಬೇಕು. ಆದ್ರಿಂದ ಋಷಿ ಹೇಳ್ತಾ ಇದ್ದಾನೆ, ದೈವೀ ಸ್ವಸ್ತಿ ಅಸ್ತು ನಃ, ನಮಗೆ ಪರಮಾತ್ಮನ ಕಡೆಯಿಂದ ದೈವೀ ಅದ್ಭುತವಾದ ಸ್ವಸ್ತಿ ಮಂಗಳ ಉಂಟಾಗಲಿ. ದೇವತೆಗಳು ಯಾವ ಒಂದು ಸ್ವಸ್ತಿಯನ್ನು ಮಂಗಳವನ್ನು ಪಡ್ಕೋತಾರೋ ಸ್ವರ್ಗಾದಿ ಲೋಕಗಳಲ್ಲಿ, ಅಂತಹ ಮಂಗಳ ನಮಗೆ ಉಂಟಾಗಲಿ. ಊರ್ಧ್ವಂ ಜಿಗಾತು ಭೇಷಜಂ, ಇದೆಲ್ಲ ಈಗ ಮಾಡ್ತಾ ಇರೋದು, ಇವತ್ತಿನಲ್ಲಿ ಈ ಲೋಕದಲ್ಲಿ ಪಡೆಯತಕ್ಕಂಥದ್ದು. ಮುಂದೆ ಅದಕ್ಕೂ ಪ್ರಾರ್ಥನೆ. ಊರ್ಧ್ವಂ ಮುಂದೆ, ಇದಾದ ಮೇಲೆ ಮುಂದಿನ ಕಾಲದಲ್ಲಿ, ಮುಂದಿನ ಜನ್ಮಗಳಲ್ಲಿ ನಾವು ಎಲ್ಲ ಅರಿಷ್ಟಗಳು ನಿವಾರಣೆಯಾಗಲಿ ಅಂತ ಪರಮಾತ್ಮನನ್ನು ಪ್ರಾರ್ಥಿಸ್ಕೋತೀವಿ. ಊರ್ಧ್ವಂ ಜಿಗಾತು ಭೇಷಜಂ. ಕೆಟ್ಟ ಕರ್ಮಗಳ ಫಲಗಳು ಬರಬಹುದಲ್ಲ, ಈ ಅರಿಷ್ಟಗಳು ಕೆಟ್ಟ ಫಲಗಳು ಬರದೇ ಇರಬೇಕಾದ್ರೆ, ನಾವು ಸುಖವಾಗಿರ್ಬೇಕಾದ್ರೆ ಮುಂದೆ, ಅದಕ್ಕಾಗಿ ಈಗಲೇ ಪರಮಾತ್ಮ ಹತ್ರ ಅಪ್ಲಿಕೇಶನ್ ಹಾಕ್ಬಿಡ್ತು. ನೋಡಪ್ಪ, ನೋಡ್ಕೊ ನಮ್ಮನ್ನ. ಯಾವ ಒಂದು ದೈವೀ ಸ್ವಸ್ತಿಯನ್ನು ಕೇಳ್ತಾ ಇದ್ದೀವೋ ಅದು ಕೇವಲ ಇವತ್ತಿಗೆ ಮಾತ್ರ ಅಲ್ಲ, ಮುಂದೆಯೂ ಇದೇ ರೀತಿಯಲ್ಲಿ ನೀನು ನಮ್ಮನ್ನ ಕಾಪಾಡು, ನಮ್ಮ ಕಷ್ಟಗಳನ್ನ, ತೊಂದರೆಗಳನ್ನ ಹೋಗಲಾಡಿಸಿ ನಮ್ಮನ್ನ ರಕ್ಷಿಸು. ಅಥವಾ ಇನ್ನೊಂದು ರೀತಿಯಲ್ಲೂ ಕೂಡ ಇದಕ್ಕೆ ಅರ್ಥವನ್ನು ಕೊಡಬಹುದು. ಊರ್ಧ್ವಂ ಜಿಗಾತು ಭೇಷಜಂ, ನಾವು ಇಲ್ಲಿ ಇದುವರೆಗೆ ಮಾಡಿದ್ದಂತಹ ಪ್ರಾರ್ಥನೆ ಇಹಲೋಕಕ್ಕೆ ಸಂಬಂಧಪಟ್ಟಂತಹ ಪ್ರಾರ್ಥನೆ. ಇವತ್ತೋ ನಾಳೆಯೂ ಮೃತ್ಯು ಬರಲೇಬೇಕು, ಅದನ್ಯಾರೂ ತಡೀಲಿಕ್ಕಾಗೋದಿಲ್ಲ. ಅಹನಿ ಅಹನಿ ಭೂತಾನಿ ಗಚ್ಚಂತಿ ಹಯಮಾಲಯಂ ಶೇಷಾಹ ಸ್ಥಾವರಮಿಚ್ಛಂತಿ ಕಿಮಾಶ್ಚರ್ಯಂ ಅತಃಪರಂ. ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಯ ಹೇಳ್ತಕ್ಕಂಥ ಮಾತು, ಈ ಜಗತ್ತಿನಲ್ಲಿ ಅತ್ಯಂತ ಆಶ್ಚರ್ಯಕರವಾದಂಥ ಮಾತು ಯಾವುದಪ್ಪ ಅಂತಂದ್ರೆ, ಹಗಲೂ ರಾತ್ರಿ ನಮ್ಮ ಕಣ್ಣೆದುರಿಗೆ ಜನ ಹೋಗ್ತಾ ಇರ್ತಾರೆ. ಪ್ರೊಸೆಷನ್ ಯಮಲೋಕಕ್ಕೆ ನಾವು ನಿಂತ್ಕೊಂಡು ಪ್ರೊಸೆಷನ್ ನೋಡ್ತಾ ಇದ್ದೀವಿ ಈಗ. ಆದ್ರೆ ನಾವು ಆ ಪ್ರೊಸೆಷನ್ ಅಲ್ಲಿ ಇದ್ದೀವಿ, ಕ್ಯೂನಲ್ಲಿ ಇದ್ದೀವಿ, ನಮ್ದು ಒಂದ್ ದಿವಸ ಟರ್ನ್ ಬರುತ್ತೆ ಅನ್ನೋ ನಮ್ ನೆನಪಿಗೆ ಬರಲ್ಲ. ಶೇಷಾಹ ಉಳಿದಿರ್ತಕ್ಕಂಥ ಅವರು ಸ್ಥಾವರಂ ಇಚ್ಛಂತಿ, ನಾವು ಶಾಶ್ವತವಾಗಿ ಬದುಕಿರ್ತೇವೆ ಅಂತ ತಿಳ್ಕೊಂಡಿದಾರಲ್ಲ, ಅದಕ್ಕಿಂತ ಆಶ್ಚರ್ಯಕರವಾಗಿರ್ತಕ್ಕಂಥ ಸಮಾಚಾರ ಯಾವುದು? ಆದ್ರಿಂದ ಇವತ್ತೋ ನಾಳೆಯೋ ಇಹಲೋಕವನ್ನು ಬಿಟ್ಟು ಹೋಗಬೇಕು
ಅಲ್ಲಿ ಏನಾಗಬೇಕು ಅದರ ಬಗ್ಗೆ ನಾವು ಪ್ರಾರ್ಥನೆ ಮಾಡ್ಕೋಬೇಡವೇ? ಮಾಡ್ಕೋಬೇಕು. ಭವರೋಗ ವೈದ್ಯನಾಗಿರ್ತಕ್ಕಂತಹ ಪರಮಾತ್ಮ ಅವನನ್ನು ನಾವು ಹೊಂದುವಂತಾಗಲಿ. ಭೇಷಜಂ, ಅವನು ಔಷಧಿ. ಯಾವುದಕ್ಕೆ? ಭವರೋಗಕ್ಕೆ. ಅವನನ್ನ ನಾವು ಹೊಂದೋ ಹಾಗಾಗಬೇಕು. ಊರ್ಧ್ವಂ, ಈ ಜಗತ್ತನ್ನ ಬಿಟ್ಟ ಮೇಲೆ, ದೇಹವನ್ನ ಬಿಟ್ಟ ಮೇಲೆ, ಮರಣವಾದ ಮೇಲೆ ಭವರೋಗ ವೈದ್ಯನಾಗಿರ್ತಕ್ಕಂತಹ ಪರಮಾತ್ಮನನ್ನು ನಾವು ಪಡೆಯುವ ಹಾಗೆ ಆಗಬೇಕು. ಈ ಲೋಕದಲ್ಲಿ ಇರುವವರೆಗೆ ಯಜ್ಞಕರ್ಮ ಚೆನ್ನಾಗಿ ನಡೆಯಲಿ, ಯಜ್ಞಗಳ ಫಲಗಳು ನಮಗೆ ಬರಲಿ, ಯಜ್ಞವನ್ನು ಮಾಡಿಸ್ತಾ ಇರ್ತಕ್ಕಂತಹ ಯಜಮಾನನಿಗೂ ಆ ಫಲ ಬರಲಿ, ದೈವೀ ಸ್ವಸ್ತಿ ನಮಗೆ ಉಂಟಾಗಲಿ. ಇಹಲೋಕವನ್ನು ಬಿಟ್ಟ ಮೇಲೆ ಪರಮಾತ್ಮನ ಪಾದಾರವಿಂದವನ್ನು ಸೇರಿ ಮುಕ್ತಿಯನ್ನು ಪಡೆಯುವಂತಾಗಲಿ. ಅಷ್ಟೇ ಅಲ್ಲ, ಎಲ್ಲಿಯವರೆಗೆ ನಾವು ಈ ಲೋಕದಲ್ಲಿ ಇರ್ತೇವೋ ಅಲ್ಲಿಯವರೆಗೆ ನಮ್ಮ ಮಕ್ಕಳು, ಮರಿ, ಪಶು ಪಕ್ಷಿಗಳು ಎಲ್ಲವೂ ಕೂಡ ಹಾಯಾಗಿ ಸುಖವಾಗಿರಬೇಕು. ಅದಕ್ಕೋಸ್ಕರ ಋಷಿ ಕೇಳ್ತಾ ಇದ್ದಾನೆ, ದ್ವಿಪದೇಶಂ ಅಸ್ತು ಚತುಷ್ಪದೇಶಂ ಅಸ್ತು. 2 ಕಾಲುಗಳನ್ನು ಉಳ್ಳ ಮನುಷ್ಯರಿಗೆ ಮಂಗಳ ಉಂಟಾಗಲಿ. ಅಂದ್ರೆ ನಮ್ಮ ಮನೆಯಲ್ಲಿ ನಮ್ಮ ಜೊತೆಗಿರ್ತಕ್ಕಂತಹ ಹೆಂಡತಿ, ಮಕ್ಕಳು, ಬಂಧುಗಳು, ನೆಂಟರಿಷ್ಟರು ಅವರೆಲ್ಲರಿಗೂ ಕೂಡ ಸ್ವಸ್ತಿ ಉಂಟಾಗಲಿ, ಮಂಗಳ ಉಂಟಾಗಲಿ. ಹಾಗೆಯೇ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹಸುವನ್ನು ಸಾಕ್ತಕ್ಕಂಥದ್ದು ಗೋಧನ ಅಂತ ಕರೀತಾ ಇದ್ರು. ಅದನ್ನ ಆಗಿನ ಕಾಲದಲ್ಲಿ ತುಂಬಾ ಇತ್ತು. ಆದ್ರಿಂದ 4 ಕಾಲುಗಳನ್ನು ಉಳ್ಳ ಪಶು ಪ್ರಾಣಿಗಳನ್ನ ನಾವು ಯಾವುದನ್ನು ಸಾಕಿದೀವೋ ಅವುಗಳನ್ನು ಕೂಡ ಭಗವಂತ ರಕ್ಷಿಸಲಿ, ಅವುಗಳಿಗೂ ಕೂಡ ಮಂಗಳ ಉಂಟಾಗಲಿ. ಅಂದ್ರೆ ಈ ಒಂದು ಸಣ್ಣ ಮಂತ್ರದಲ್ಲಿ ಇಹಲೋಕ ಪರಲೋಕ ಎರಡನ್ನೂ ದೃಷ್ಟಿಯಲ್ಲಿಟ್ಕೊಂಡು ಎರಡೂ ಕಡೆ ನಮಗೆ ಸುಖ ಶಾಂತಿಗಳು ಉಂಟಾಗಲಿ, ದುಃಖ ದಾರಿದ್ರ್ಯಗಳು ಉಂಟಾಗದೆ ಇರಲಿ ಅಂತ ಹೇಳಿ ಋಷಿ ಪ್ರಾರ್ಥನೆ ಮಾಡಿಕೊಂಡಿದ್ದಾನೆ. ಇದರ ಮುಂದಿನ ಮಂತ್ರ ಅಷ್ಟು ಪ್ರಚಾರದಲ್ಲಿಲ್ಲ, ಆದರೂ ಕೂಡ ಈ ಮಂತ್ರಗಳ ಪಟ್ಟಿಯಲ್ಲಿ ಸೇರಿದೆ. ಶಾಂತಿ ಮಂತ್ರಗಳ ಪಟ್ಟಿಯಲ್ಲಿ ಬಹಳ ಸೊಗಸಾಗಿರತಕ್ಕಂಥ ಮಂತ್ರ. ಓಂ ನಮೋ ಬ್ರಹ್ಮಣೇ ನಮೋ ಅಸ್ತ್ವಗ್ನಯೇ ನಮಃ ಪೃಥಿವ್ಯೈ ನಮಃ ಓಷಧೀಭ್ಯಃ ನಮೋ ವಾಚೇ ನಮೋ ವಾಚಸ್ಪತಯೇ ನಮೋ ವಿಷ್ಣವೇ ಬೃಹತೆ ಕರೋಮಿ. ಓಂ ಶಾಂತಿ ಶಾಂತಿ ಶಾಂತಿ. ಈ ಅನೇಕ ಮಂತ್ರಗಳನ್ನ ನಮ್ಮ ಜ್ಯೋತಿ ಪುಸ್ತಕದಲ್ಲೂ ಕೂಡ ಹಾಕಿದ್ದೇವೆ. ಇವತ್ತು ಪ್ರಪಂಚದಲ್ಲಿ ಹೆಚ್ಚು ಜನ ಪ್ರಜ್ಞಾವಂತರು ಈಕಾಲಜಿಕಲ್ ಬ್ಯಾಲೆನ್ಸ್ ಅನ್ನೋ ಪದವನ್ನು ಪ್ರಯೋಗಿಸ್ತಾ ಇದ್ದಾರೆ. ಅಂದ್ರೆ ಈ ಲೋಕದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಮನುಷ್ಯರಾದ ನಾವು, ನಮ್ಮ ಜೊತೆಗೆ ಬಾಳ್ತಾ ಇರತಕ್ಕಂತಹ ಪಶು ಪಕ್ಷಿ ಮೊದಲಾದ ಇತರ ಜೀವಿಗಳು ಮತ್ತು ಹೊರಗಡೆ ಇರತಕ್ಕಂತಹ ಪ್ರಕೃತಿ, ಗಿಡ ಮರ ಬಳ್ಳಿ ಬೆಟ್ಟ ನದಿ ಸಮುದ್ರ ಇತ್ಯಾದಿ, ಇದು ಈ ಸೃಷ್ಟ ಜಗತ್ತಿನ ಪ್ರಕೃತಿಯ ಅವಿಭಾಜ್ಯ ಅಂಗ. ಇವೆಲ್ಲ ಪರಮಾತ್ಮ ಯಾವ ರೀತಿ ಜಗತ್ತನ್ನು ಸೃಷ್ಟಿ ಮಾಡಿದಾನೆ ಅಂತಂದ್ರೆ, ಈ ಜಗತ್ತಿನಲ್ಲಿ ಪ್ರತಿಯೊಂದು ವಸ್ತುವಿಗೂ ಒಂದು ವಿಶೇಷ ಸ್ಥಾನವನ್ನು ಕೊಟ್ಟಿದ್ದಾನೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಳದೆ ಕೇವಲ ನಮ್ಮ ದುರಾಶೆಯಿಂದ ಪ್ರೇರಿತರಾಗಿ ನಮ್ಮ ಸುಖಕ್ಕಾಗಿ ನಾವು ಪ್ರಕೃತಿಯನ್ನ, ಪ್ರಾಣಿ ವರ್ಗವನ್ನ ನಾಶ ಮಾಡ್ತಾ ಇದ್ದೇವೆ.